ಶಾಸ್ತ್ರಗಳ ಪ್ರಕಾರ ಈ ತಪ್ಪುಗಳನ್ನು ಮಾಡುವ ಮನುಷ್ಯ ಎಂದಿಗೂ ಅಭಿವೃದ್ಧಿ ನೋಡುವುದಿಲ್ಲ. ಬಡತನದಿಂದ ಮುಕ್ತರಾಗಲು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಬಿಟ್ಟುಬಿಡಿ. ಮಹಾಲಕ್ಷ್ಮೀ ದೇವಿಯ ಕರುಣೆ ಪ್ರೀತಿಗೆ ಜೀವನದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಹಿರಿಯರು ಮನೆಯಲ್ಲಿರುವ ಮಗುವಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಮಗುವಿಗೆ ಶನಿವಾರದ ದಿನದಂದು ಉಲ್ಟಾ ಬಟ್ಟೆಯನ್ನು ಧರಿಸುವಂತೆ ಸಲಹೆ ನೀಡುತ್ತಿದ್ದರು. ಯಾಕೆಂದರೆ ಮಗುವಿಗೆ ಈ ರೀತಿ ಉಲ್ಟಾ ಬಟ್ಟೆಯನ್ನು ಧರಿಸುವುದರಿಂದ ದೃಷ್ಟಿ ದೂರವಾಗುತ್ತದೆ. ನಾವು ತಿಳಿಯದೆ ಅಥವಾ ಸರಿಯಾಗಿ ನೋಡಿಕೊಳ್ಳದೆ ಆಕಸ್ಮಿಕವಾಗಿ ಬಟ್ಟೆಯನ್ನು ಉಲ್ಟಾ ಧರಿಸಿದರೆ ಅದು ನಮಗೆ ಮುಂದಿನ ಜೀವನದಲ್ಲಿ ಶುಭವನ್ನು ನೀಡುತ್ತದೆ ಅಂದುಕೊಂಡಿದ್ದು ನೆರವೇರುತ್ತದೆ. ತಲೆ ಕೂದಲನ್ನು ಗೊತ್ತಿದ್ದು ಗೊತ್ತಿಲ್ಲದೆಯೋ ಒಲೆಗೆ ಹಾಕಬಾರದು. ಹಳ್ಳಿ ಕಡೆ ಸ್ತ್ರೀಯರು ಈ ತಪ್ಪನ್ನು ಹೆಚ್ಚಾಗಿ ಮಾಡುತ್ತಾರೆ. ಇದರಿಂದ ದಾರಿದ್ರ್ಯ ದೋಷ ಉಂಟಾಗುತ್ತದೆ. ದೇವಾಲಯಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದು ಹೋದರೆ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ಅರ್ಥ ಮಾಡಿಕೊಳ್ಳಿ. ಬೇರೆಯವರ ಪಾದರಕ್ಷೆಯನ್ನು ನೀವು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ. ಒಬ್ಬರು ಧರಿಸಿದ ಬಟ್ಟೆ ಹಾಗೂ ಮತ್ತೊಬ್ಬರು ಬಳಸುವ ಒಡವೆಗಳನ್ನು ನಾವು ಎಂದಿಗೂ ಬಳಸಬಾರದು. ಸಭೆ ಸಮಾರಂಭಗಳಿಗೆ ಹೋದಾಗ ಅಕ್ಕಪಕ್ಕದವರ ಸಂಬಂಧಿಕರ ಒಡವೆ ವಸ್ತ್ರಗಳನ್ನು ಧರಿಸಿಕೊಂಡು ಹೋಗುವ ಅಭ್ಯಾಸ ಇದ್ದರೆ ಬಿಟ್ಟುಬಿಡಿ. ದಾನಗಳನ್ನು ಯಾವಾಗಲೂ ಅವಶ್ಯಕತೆ ಇದ್ದವರಿಗೆ ಅಥವಾ ದಾನ ಮಾಡಲು ಸೂಕ್ತವಾದ ವ್ಯಕ್ತಿಗೆ ಮಾತ್ರ ದಾನಗಳನ್ನು ನೀಡಬೇಕು. ನೀವು ನೀಡುವ ದಾನಗಳ ಬಗ್ಗೆ ಮತ್ತೊಬ್ಬರಿಗೆ ತಿಳಿಯಬಾರದು. ದಾನಗಳು ಯಾವಾಗಲೂ ಗುಪ್ತವಾಗಿ ಇರಬೇಕು. ಇಲ್ಲವಾದರೆ ದಾನದ ಫಲ ನಿಮಗೆ ಲಭಿಸುವುದಿಲ್ಲ. ಹರಿದು ಹೋದ ಬನಿಯನ್ ಒಳ ಉಡುಪುಗಳನ್ನು ಎಂದಿಗೂ ಧರಿಸಬೇಡಿ. ತೂತಾದ ಹಾಳಾದ ಬಟ್ಟೆಗಳನ್ನು ಧರಿಸುವುದು ಬಡತನವನ್ನು ಆಕರ್ಷಿಸುತ್ತದೆ. ಇದರಿಂದ ಎಷ್ಟೇ ದುಡಿದರೂ ಹಣದ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಊಟ ಮಾಡಿದ ಮೇಲೆ ಕೈ ಒಣಗಲು ಬಿಡಬಾರದು. ಕೈ ತೊಳೆದ ಮೇಲೆ ಕೈಗಳನ್ನು ಒದರಬಾರದು. ಗೋಡೆ ಮೇಲೆ ಕಾಲಿಟ್ಟು ಎಂದಿಗೂ ಮಲಗಬಾರದು. ಮಕ್ಕಳು ಈ ತಪ್ಪು ಮಾಡುತ್ತಿದ್ದರೆ ತಿಳಿ ಹೇಳಬೇಕು. ಶುಕ್ರವಾರದ ದಿನ ಸ್ತ್ರೀಯರು ಸುಳ್ಳನ್ನು ಹೇಳಬಾರದು. ಅಸಲಿಗೆ ಯಾವ ದಿನವಾದರೂ ಪುರುಷರಾಗಲಿ ಸ್ತ್ರೀಯರಾಗಲಿ ಸುಳ್ಳನ್ನು ಹೇಳಬಾರದು. ಅದರಲ್ಲೂ ಶುಕ್ರವಾರದ ದಿನದಂದು ಸುಳ್ಳನ್ನು ನುಡಿಯಲೇಬಾರದು. ಶುಕ್ರವಾರದ ದಿನ ಮನೆಗೆ ಮಹಾಲಕ್ಷ್ಮಿ ಬರುವ ಶುಭ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಸ್ತ್ರೀಯರು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು, ಕಿರುಚಾಡಬಾರದು, ಸಂಜೆ ಸಮಯದಲ್ಲಿ ನಿದ್ರಿಸಬಾರದು. ರಾತ್ರಿ ಮಲಗುವ ವೇಳೆಯಲ್ಲಿ ಕೆಲವು ಸ್ತ್ರೀಯರು ದೇಹದಲ್ಲಿ ಧರಿಸಿದ್ದ ಒಡವೆಗಳನ್ನು ಕೈಗಳ ಬಳೆಗಳನ್ನು ಬಿಚ್ಚಿಟ್ಟು ಮಲಗುತ್ತಾರೆ. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಇದರಿಂದ ಮಹಾಲಕ್ಷ್ಮಿ ಕೃಪೆ ಕಡಿಮೆಯಾಗುತ್ತದೆ. ಶುಕ್ರವಾರ ಧರಿಸಿದ ಬಟ್ಟೆಗಳನ್ನೇ ಮತ್ತೆ ಧರಿಸಬಾರದು. ಶುಕ್ರವಾರ ಯಾರಾದರೂ ಹೂಗಳನ್ನು ಬಳೆಗಳನ್ನು ನೀಡಿದರೆ ಬೇಡ ಎಂದು ಹೇಳಲೇಬಾರದು. ತಪ್ಪದೆ ಸ್ವೀಕರಿಸಬೇಕು. ಸ್ನಾನ ಮಾಡುವಾಗ ಒಂದು ಪಾದವನ್ನು ಇನ್ನೊಂದು ಪಾದಕ್ಕೆ ಉಜ್ಜುತ್ತಾ ಸ್ನಾನ ಮಾಡಬಾರದು. ಇದರಿಂದಲೂ ಮಹಾಲಕ್ಷ್ಮೀ ದೇವಿ ಕೃಪೆ ಕಡಿಮೆಯಾಗುತ್ತದೆ. ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಅನ್ನವನ್ನು ತಟ್ಟೆಗೆ ಹಾಕಿಕೊಂಡು ತಿನ್ನಬೇಕು. ಅಗತ್ಯಕ್ಕಿಂತ ಹೆಚ್ಚು ಊಟವನ್ನು ಬಡಿಸಿಕೊಂಡು ಅನ್ನವನ್ನು ಎಸೆದರೆ ಮಹಾಲಕ್ಷ್ಮಿ ಕೃಪೆ ಕಡಿಮೆಯಾಗುತ್ತದೆ. ಲಕ್ಷ್ಮಿ ಕೋಪ ಗುರಿಯಾಗುವಿರಿ. ಉತ್ತರ ದಿಕ್ಕು ಕುಬೇರ ದೇವರ ದಿಕ್ಕು. ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತುಗಳನ್ನು ಇಡಬಾರದು. ಶುಕ್ರವಾರದ ದಿನ ಬಿಳಿ, ಹಳದಿ, ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ. ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಇದರಿಂದ ಮಹಾಲಕ್ಷ್ಮಿ ಕರುಣೆ ನಿಮ್ಮ ಮೇಲೆ ಕಡಿಮೆಯಾಗುತ್ತದೆ. ಕ್ಷೌರವನ್ನು ತಂದೆ ಮಗ ಒಂದೇ ದಿನ ಮಾಡಿಸಬಾರದು. ಅಣ್ಣ ತಮ್ಮಂದಿರು ಒಂದೇ ದಿನ ಕ್ಷೌರ ಮಾಡಿಸಬಾರದು. ತಲೆ ಬಾಚಿದ ಮೇಲೆ ಸ್ತ್ರೀಯರು ಬಾಚಿದ ಕೂದಲನ್ನು ಕೈನಲ್ಲಿ ಹಿಡಿದು ಮನೆ ತುಂಬ ಓಡಾಡಬಾರದು. ನಿದ್ದೆ ಮಾಡುತ್ತಿರುವ ವ್ಯಕ್ತಿಯ ಪಾದವನ್ನು ಎಂದಿಗೂ ಸ್ಪರ್ಶಿಸಬಾರದು. ಸನಾತನ ಧರ್ಮದ ಪ್ರಕಾರ ಮಲಗಿರುವ ವ್ಯಕ್ತಿಯ ಪಾದವನ್ನು ಅವನು ಮರಣ ಹೊಂದಿದಾಗ ಮಾತ್ರ ಮುಟ್ಟಲಾಗುತ್ತದೆ. ಮಲಗಿರುವಂತಹ ವ್ಯಕ್ತಿಯ ಪಾದವನ್ನು ಸ್ಪರ್ಶಿಸುವುದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ದೇವಸ್ಥಾನಕ್ಕೆ ಹೋದಾಗ ದೇವರ ವಿಗ್ರಹದ ಎದುರೇ ನಿಂತು ಕೈ ಮುಗಿಯಬಾರದು. ದೇವಸ್ಥಾನದಲ್ಲಿ ದೇವರನ್ನು ಬಿಟ್ಟು ಯಾರಿಗೂ ನಮಸ್ಕಾರ ಮಾಡಬಾರದು. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಾಗ ದೇವರಿಗೆ ಬೆನ್ನು ತೋರಿಸುವ ಹಾಗೆ ಕುಳಿತು ಪ್ರಸಾದ ತಿನ್ನಬಾರದು. ಮನೆಯಿಂದ ಹೊರ ಹೋಗಬೇಕಾದರೆ ಮುಖ್ಯವಾದ ವಸ್ತುಗಳನ್ನು ಮನೆಯಿಂದ ಮರೆತು ಹೋದರೆ ನೀವು ಹೋಗುವ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಎಂದು ಸೂಚಿಸುತ್ತದೆ. ಮನೆಯಿಂದ ಹೊರ ಹೋಗಬೇಕಾದರೆ ತಲೆಯ ಮೇಲೆ ಕಾಗೆ ಹಾದು ಹೋದರೆ ನಿಮ್ಮ ಕೆಲಸ ಆ ದಿನ ಮಂದಗತಿಯಲ್ಲಿ ಸಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕ್ರೂರ ಪ್ರಾಣಿಗಳ ಫೋಟೋ, ತಲೆ ಕೂದಲು ಬಿಟ್ಟುಕೊಂಡ, ಹಣೆಗೆ ಬೊಟ್ಟು ಇಡದ ಸ್ತ್ರೀಯರನ್ನು ನೋಡಬಾರದು. ಕನ್ನಡಿಯಲ್ಲಿ ದೇವರನ್ನು ನೋಡದೆ ನಿಮ್ಮ ಮುಖ ನೋಡಿ ದಿನ ಆರಂಭಿಸಬಾರದು.
ಮಂಗಳವಾರ ಆದಷ್ಟು ದೂರ ಪ್ರಯಾಣಗಳನ್ನು ಮಾಡಬಾರದು. ಮಂಗಳವಾರ ಯಾರಿಗೂ ಸಾಲ ಕೊಡಬಾರದು. ನೀಡಿದರೆ ಆ ದುಡ್ಡು ಬರೋದು ಸ್ವಲ್ಪ ತಡವಾಗುತ್ತದೆ. ಮಂಗಳವಾರ ಸಾಲಗಳನ್ನು ಮಾಡಬಾರದು. ಸಾಲಕ್ಕೆ ಎಂದು ಪಡೆದ ಹಣ ಬೇರೆ ಬೇರೆ ಕೆಲಸಗಳಿಗೆ ಖರ್ಚಾಗುತ್ತದೆ. ಸಾಲಗಳನ್ನು ಮರಳಿ ತೀರಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಗಂಡ ಹೆಂಡತಿ ರಾತ್ರಿ ಮಲಗಿದ ಮಂಚದ ಮೇಲೆ ಮಕ್ಕಳು ಕೂರುವುದು, ವಿದ್ಯಾಭ್ಯಾಸ ಮಾಡುವುದು ಮಾಡಬಾರದು. ಗಂಡ ಹೆಂಡತಿ ಸೇರಿದ ದಿನ ಬೆಡ್ಶೀಟ್ ಅನ್ನು ಬದಲಿಸಬೇಕು. ಅಮಾವಾಸ್ಯೆ, ಹುಣ್ಣಿಮೆಗಳಂದು ಸಂಜೆ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ಪ್ರಯಾಣ ಮಾಡಬಾರದು. ಹುಣ್ಣಿಮೆಗೆ ಮುಂದೆ ಹಾಗೂ ಹಿಂದೆ ಶುಭ ಕಾರ್ಯ ಅಥವಾ ಹೊಸ ವಾಹನ ಖರೀದಿ, ಹೊಸ ಕೆಲಸಗಳ ಆರಂಭ ಮಾಡಬೇಕು. ಅಮಾವಾಸ್ಯೆ ಹಿಂದೆ ಮುಂದೆ ಹೊಸ ಕೆಲಸ ಆರಂಭಿಸಬಾರದು. ಮಕ್ಕಳ ಮುಂದೆ ತಂದೆ ತಾಯಿ ಎಂದಿಗೂ ಅಸಭ್ಯ ವರ್ತನೆಯನ್ನು ಮಾಡಬಾರದು. ಗಂಡ ಹೆಂಡತಿ ಮಲಗಿದ ಮೇಲೆ ಮಾಡುವ ಕೆಲಸಗಳನ್ನು ಮಕ್ಕಳ ಮುಂದೆ ಮಾಡಬಾರದು. ತವರು ಮನೆಯಿಂದ ಗಂಡನ ಮನೆಗೆ ಚೂಪಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು. ಉಪ್ಪು, ಹುಣಸೆಹಣ್ಣು ತವರಿನಿಂದ ಗಂಡನ ಮನೆಗೆ ತರಬಾರದು. ಇದರಿಂದ ಬಡತನ ಹೆಚ್ಚುತ್ತದೆ. ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.